ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಅಧಿವೇಶನ ನಡೆಸುವಂತ ಕೆಲಸ ಕರ್ನಾಟಕ ಸರ್ಕಾರ ಮಾಡಿತ್ತಂತ ಎದಿ ತಟ್ಟಿ ನಾವು ಎಲ್ಲಾ ನಾಯಕರ ಬಾಯಿಗೆ ಕೇಳ್ತಾ ಇತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕದಲ್ಲಿ ಇರುವಂತ ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಜೊತೆ ಒಬ್ಬ ಶಿಕ್ಷಕ ಗೈರು ವರ್ತನೆ ಮಾಡ್ತಾನು. ಅದ್ರ ಬಗ್ಗೆ ವಿಡಿಯೋ, ಆಡಿಯೋ, ಮೆಸೇಜ್ಗಳು ಎಲ್ಲ ಕೂಡ ವೈರಲ್ ಆದ್ರೂ ಪೊಲೀಸರ ಏನು ಕ್ರಮ ತಗೊಳಂಗಿಲ್ಲ. ಆ ಸಂದರ್ಭದಲ್ಲಿನೂ ನೀವು ಕ್ರಮ ತಗೋಬೇಕು, ಇಲ್ಲ ಉಗ್ರ ಹೋರಾಟ ಮಾಡ್ತೇನೆ ಅಂದ್ಮೇಲೆ ಒಂದು ಸಾದಾ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ದಾಗ ಬೇಲ್ ಮಾಡಿ ಕಳ್ಸಿದ್ದಾರೆ. ಆ ಹುಡುಗಿ ಅಂದ್ರೆ ಮೈನರ ಪೋಕ್ಸೋ ಕೇಸ್ ಹಾಕಿ ಅವ್ನಿಗೆ ಅರೆಸ್ಟ್ ಮಾಡ್ಬೇಕಾಗಿತ್ತು. ಆದ್ರ ಕಮಿಷನರ್ ಬರೀ ಮೆಸೇಜ್ ದಲ್ಲಿ ಹೇಳ್ತಾರೆ ನಾವು ಪೋಕ್ಸೋ ಕೇಸ್ ಹಾಕೇವಂತ. ಆದ್ರೆ ಪೋಕ್ಸೋನು ಇಲ್ಲ, ಬಿಕ್ಸೋನು ಇಲ್ಲ, ಸೀದಾ ಬೇಲಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಲ್ ಮಾಡಿ ಕಳ್ಸುವಂತ ಕೆಲಸ ಆಗಿತ್ತು. ಇದ್ರ ಹಿಂದೆ ಇರುವಂತ ಆ ಭಾಗ ವಿಶೇಷವಾಗಿ ನಾ ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ಅಂದ್ರೆ, ಅವ್ರು ಯಾವ ಭಾಗದವ್ರ ಶಾಸಕರ, ಈಗ ಕರ್ನಾಟಕ ನಾಡಿನ ಸಚಿವರು, ಅವ್ರ ತಾಲೂಕದಲ್ಲಿ ನಡೆದಿನ ಘಟನೆ ಬಗ್ಗೆ ಒಂದು ಚಕ್ಕಾರ ಮಾತಾಡಿಲ್ಲ, ಇದು ಸರಿ ಇದು ತಪ್ಪು ಅಂತ. ಅವ್ರ ಕಾರ್ಯಕರ್ತ ಅಂತ ತಿಳ್ಕೊಂಡ ಅವನಿಗೆ ಅದಕ್ಕೆ ಬರಿ ಮಾಡ್ರಿ, ಅವನ ಮೇಲೆ ಯಾವ್ದು ಕೇಸ್ ಹಾಕ್ಬೇಡ್ರಿ ಅಂತ ಪ್ರೆಷರ್ ಮಾಡಿಂದ ನಮ್ಮ ಕಿವಿ ಮೇಲೆ ಸುದ್ದಿ ಬಂದಿದೆ. ಮತ್ ಇದು ಯಾವ್ದು ಕೇಸ್ ಆಗಿಲ್ಲ ಅಂದ್ರೆ ಅದು ಪ್ರೆಷರ್ ಸರಿ. ಯಾಕಂದ್ರೆ ಕಮಿಷನರ್ ಹೇಳ್ತಾರು ನಾವು ಪೋಕ್ಸೋ ಹಾಕ್ಯವಂತ, ಪೋಕ್ಸೋನು ಇಲ್ಲ, ಸ್ಟೇಷನ್ ದಲ್ಲಿ ಬಿಟ್ಟಿದಾರೆ ಅಂದ್ರೆ ಅಧಿಕಾರಿಗಳು ಅವ್ರ ಪ್ರೆಷರ್ ತಾಗಿದ್ದಾರೆ. ನನಗೆ ಬಹಳ ಹೆಮ್ಮೆ, ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಳ್ಳೆ ಅಧಿಕಾರಿಗಳು ಇದ್ದಾರೆ ಬೆಳಗಾವಿಯಲ್ಲಿ. ಆದ್ರೆ ಈಗ ಸದ್ಯಗ ಇಲ್ಲಿರುವಂತ ಲೇಡಿ ಹಿಟ್ಲರ್ ಅವ್ರ ಪ್ರೆಷರ್ ತಾಗ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದ್ಲು ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಆಯ್ತು, ಅದು ಮುಚ್ಚಾಕಿದ್ದಾರೆ. ಒಬ್ಬ ಪೃಥ್ವಿ ಸಿಂಗ್ ಅಂತ ದಲಿತ ಯುವಕನ ಮೇಲೆ ಬಡ್ದಾಟ ಆಯ್ತು, ಅದು ಮುಚ್ಚಾಕಿದ್ದಾರೆ. ಇಲ್ಲಿ ಏನೆಲ್ಲ ಮುಚ್ಚಾಕೋದು ಒಂದ ಕೆಲ್ಸದ ಒಂದು ಲಿಸ್ಟ್ ಇದೆ. ನಮ್ಮ ಮುಖ್ಯಮಂತ್ರಿ ಬಹಳ ದೊಡ್ಡ ಮಾತಾಡ್ತಾರ. ಬರೀ ಈಗ ಸದ್ಯಕ್ಕೆ ನೀವ್ ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಸರ, ನಂದು ಕುರ್ಚಿ ಹೆಂಗ್ ಉಳಿತೈತಿ, ಸಿದ್ದರಾಮಯ್ಯ ಅವ್ರ ಕುರ್ಚಿ ಉಳಿಸೋದಿದೆ, ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿ ಮೇಲೆ ಕೂಡೋದಿದೆ, ಮತ್ತ ಆ ತರದ ಲಾಭ ತಗೊಳ್ಳಂತ ಸಚಿವೆ ಅವರ ಇಬ್ರಿಗೂ ಆಟ ಆಡಿಸ್ತಾ ತನಗೇನಿರ್ಬೇಕು ಹಿಟ್ಲರ್ದ ಒಳ್ಳೆ ಲೇಡಿ ಹಿಟ್ಲರ್ ಅಂತ ಕೆಲಸ ಮಾಡುವಂತ ಒಂದು ವಾತಾವರಣ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದೀವಿ. ಇದು ಸರಿಯಲ್ಲ. ಇದ್ರ ಬಗ್ಗೆ ಬಹಳ ನನಗೆ ಬೆಳಗಾವಿ ಜನರಿಗೂ ಒಂದು ಪ್ರಶ್ನೆ ಮಾಡೋದಿದೆ. ಚೆನ್ನಮ್ಮ ಸರ್ಕಲ್ ಬಹಳ ಮಂದಿ ನೋಡ್ತೇವೆ ನಾವು, ಕುಣಿತ್ ಹೋರಾಟ ಮಾಡ್ತಾವ್. ನಾವು ಹೋರಾಟ ಮಾಡೋಬ್ಯಾಡ್ರ ಅಂತ ಹೇಳಂಗಿಲ್ಲ. ಇದ್ರ ಬಗ್ಗೆ ಯಾರು ಆವಾಜ್ ಮಾಡ್ತಾ ಇಲ್ಲ. ಏನು ಕಾರಣ, ಏನು ವಿಶೇಷ? ಒಂದು ಹುಡುಗಿ ಮೇಲೆ ನನ್ನ ಮನ್ಯಾಗ ನನ್ನ ಹುಡುಗಿ ಜೊತೆ ಆದ್ರ, ನಿಮ್ ಹುಡುಗಿಯರ ಜೊತೆ ಆದ್ರ ಎಲ್ಲಾರು ಏನಾರು ಒಂದು ಮಾತಾಡಿದ್ರ ಮಹಿಳೆಯರ ಅಪಮಾನ ಅಂತ ನಮ್ ಬಾಗ್ಲಾಗ ಬಂದು ಡಾನ್ಸ್ ಮಾಡಿದ್ರ ಡಿಸ್ಕೋ ಅಲ್ಲ. ನಿಮ್ನ ಜಿನ್ ಮುಂದೆ ಏನ್ ಹೇಳಿ, ಈಗ ಎಲ್ಲಿ ಹೋದ್ರಿ ಸತ್ರಿ? ಬಾಯಾಗ ಏನ್ ಹಿಡ್ದಿದ್ದೇವಿ? ಮಾತಾಡಕ್ ಆಗ್ತಾ ಇಲ್ಲ. ನಾ ಮಾತಾಡವ್. ಯಾಕಂದ್ರೆ ಒಂದು ಹುಡುಗಿಗ ಆ ಗುಡಿ ಅಂತ ಸ್ಕೂಲ್ ಅಂತ ನೋಡ್ತೀವಲ್ಲ, ಆ ಗುಡಿಯಾಗ ಒಂದು ಅನ್ಯಾಯ ಆಗಿದೆ, ಆತಗ ನ್ಯಾಯ ಸಿಗ್ಬೇಕಂತ ಕೆಲಸ ನಮ್ಮ ಉದ್ದಾಮದ ಹೆಸರು ತಗೋತಾ ಇಲ್ಲ. ಯಾಕಂದ್ರೆ ಆ ಹುಡುಗಿ ಹೆಸರ, ಆ ಊರ ಹೆಸರು ತಗೊಂಡ ಅವ್ರಿಗೇನ್ ತೊಂದರೆ ಆಗ್ಬಾರ್ದಂತ ಪ್ರಾಮಾಣಿಕ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ. ಕಮಿಷನರ್ ಅವ್ರು ಏನ್ ಹೇಳ್ತಾ ಇದಾರಲ್ಲ, ನಮ್ ಕಡೆ ಯಾವ್ದು ವಿಡಿಯೋ ಇಲ್ಲ, ಆಡಿಯೋ ಇಲ್ಲ, ಕಮಿಷನರ್ ಅವ್ರಿಗೆ ಟಿವಿ ಮುಖಾಂತರ ಹೇಳ್ತಾ ಇದ್ದಾನೆ, ಯಾವಾಗ ಕರೆಸ್ತೀರಿ ಬರ್ತೇನೆ, ನಾನು ನಿಮ್ಗೆ ಎಲ್ಲ ಕೊಡ್ತೇನೆ, ಏನೇನ್ ಬೇಕು, ವಿಡಿಯೋಗಳಿದಾವ್, ಆಡಿಯೋಗಳಿದಾವ್, ಮೆಸೇಜ್ಗಳಿದಾವ್, ನಿಮ್ದು ಕೆಲ್ಸ ಅದ. ಆ ಕುರ್ಚಿ ಮೇಲೆ ಕೂತ ನ್ಯಾಯ ಮಾಡ್ಬೇಕಂತ ನಿಮ್ ಮನ್ಸಿನಲ್ಲಿ ಇದ್ರ ಎಲ್ಲಾ ಹುಡುಕಾಡ್ತೈತಿರಿ. ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ ಆದ್ರೆ ಕೇಸ್ ಹಾಕ್ತೇರಿ, ತಿಬ್ಬಲ್ ಶೀಟ್ ಆದ್ರೆ ಕೇಸ್ ಹಾಕ್ತೇರಿ, ರಾಂಗ್ ಸೈಡ್ ಬಂದಂತ ಕೇಸ್ ಹಾಕ್ತೇರಿ. ಮತ್ ಈದೆಲ್ರಿ ನಿದ್ದೆ ಮಾಡಾಕದಿರಿ? ಶಬಾಷ್. ಬಟ್ಟೆ ಹಾಕೊಂಡಿದಾರಲ್ಲ ವರದಿ ಅಂತಾರ, ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಬೆಲೆ ಕೊಡ್ರಿ. ಈ ದೇಶದ ಏನ ಹಾನಿ ಮಾಡ್ಯದ ಸ್ಥಾನ ಮೇಲೆ ಕೂತಿದಿರಿ. ಅದ್ರ ಸ್ವಲ್ಪ ನಿಮ್ಗೆ ಇದ್ರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲಾದ್ರೆ ಇದು ದೇವರೊಬ್ಬ ಅದಾನ. ಈಗ ಅಧಿಕಾರ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಇದು ಸಚಿವರು ತಿಳ್ಕೊಬೇಕು, ಅಧಿಕಾರಿಗಳು ತಿಳ್ಕೊಬೇಕು. ನ್ಯಾಯ ಕೊಡೋ ಧರ್ಮ ಕರ್ತವ್ಯ ಅದ್ ಮಾಡ್ರಿ. ಬಾಲಿಕೆ ಮನೆಗೆ ಬೆದರಿಕೆ ಹಾಕಿದಾರ. ನಮಗ್ ಬಾಲಿಕೆ ಮನೆಯವ್ರು ಹೇಳಿದಾರ ನೀವು ಯಾರು ಬರ್ಬೇಡ್ರಿ ಆಯ್ತು ಅಂತ ಹೇಳುದು. ಯಾಕಂದ್ರೆ ನಾವು ಆ ಬಾಲಿಕೆಗಾಗ್ಲಿ ಅವ್ರ ಮನೆಯವ್ರಿಗೆ ತೊಂದರೆ ಆಗ್ಬಾರ್ದಂತ ನಮ್ದು ಭಾವನೆ. ಅದಕ್ಕೆ ನಾವು ಆ ಕಡೆ ಹೋಗೋದು ಇಲ್ಲ. ಆದ್ರ ವಡಗಾವ್ ಪೊಲೀಸ್ ಸ್ಟೇಷನ್, ಬೆಳಗಾವಿ ಗ್ರಾಮಾಂತರ ಅಲ್ಲಿ ಇರುವಂತ ವಡಗಾವಿ ಪೊಲೀಸ್ ಸ್ಟೇಷನ್ ದಲ್ಲಿ ಸಾಮಾನ್ಯ ಒಂದು ಕೇಸ್ ಹಾಕಿ ಬೇಲ್ ಮಾಡಿ ಕಳ್ಸಿದ್ರು. ಇದ್ರದ್ದು ಉತ್ತರ ಅಲ್ಲಿ CPI ಮತ್ತ ಪೊಲೀಸ್ ಕಮಿಷನರ್ ಕೊಡ್ಬೇಕಾಗ್ತೈತಿ ಇವತ್ತಿಲ್ ನಾಳೆ. ಅದ್ರ ರೆಕಾರ್ಡ್ ಎಲ್ಲ ನಮ್ ಕಡೆ ಇಟ್ಕೊಂಡಿದೀವಿ. ನಿಮ್ಗೆ ಬೇಕಾದ್ರೆ ನೀವು ಹುಡುಕ್ಯಾಡ್ಬೇಕಾಗಿತ್ತು, ಈ ನಿಮ್ ಕಡೆನೂ ಇದೆ. ಆದ್ರ ಸಚಿವ ಅವರ ಪ್ರೆಷರ್ ಮುಚ್ಚಾಕಿದಿರಿ. ಯಾವಾಗ ನಾವು ಹೊರಗೆ ತೆಗಿತೀವಿ, ಆಳೆಗೆ ನೀವು ನೌಕರಿ ಮಾಡೋದು ಹೆಂಗದ್ ನಿಮ್ ವಿಚಾರ ಮಾಡಿ.